ಮಾಮ ಅವ್ನು ಯಾರು ಮೂಳೆ ಪೀಸ್ ಜಾಸ್ತಿನೇ ಹೊಡೆದಿಲ್ಲ. ಹಿಂಗೆಲ್ಲ ತಿಂದ್ರೆ ಬಾಟ್ ತಿಂದಂಗೆ ಅನ್ಸಲ್ಲ. ಇವಾಗ ತೋರಿಸ್ತೀನಿ ನೋಡಿ. ಯಾಕೆ ಸ್ನೇಹ ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ? ನಾನು ಹೇಳಿಲ್ವಾ ನಾಳೆ ಬರ್ತೀನಿ ಅಂತ? ಇಲ್ಲ ರಾಮ್, ನನಗೆ ತುಂಬಾ ಹಿಂಸೆ ಆಗ್ತಿದೆ. ನೀನ್ ಇತ್ತೀಚೆಗೆ ಆ ಪ್ರೇಮ ಕಡೆ ವಾಲ್ತಿದ್ಯಾ. ನನಗೆ ನನ್ ಮೇಲೆ ಪ್ರೀತಿನೇ ಕಮ್ಮಿ ಆಗಿದೆ. ನೀನ್ ತುಂಬಾ ಬದಲಾಗಿದ್ಯಾ ಅಂತ ಅನಿಸ್ತಿದೆ ರಾಮ್. ಏ ಸ್ನೇಹ, ಇಲ್ಲ ರಾಮ್, ನೀ ನನ್ ಜೊತೆ ಮೊದ್ಲಿನ ತರ ಇಲ್ಲ. ಮೊದ್ಲಿನ ತರ ಮಾತಾಡ್ತಾನೂ ಇಲ್ಲ. ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನಗೆ ಬೆಲೆನೂ ಕೊಡ್ತಿಲ್ಲ. ನಾನ್ ಮುಂಚೆ ಹೇಳಿದಿದ್ರೆ ಇಷ್ಟೊತ್ತಿಗಾಗ್ಲೇ ಬಂದ್ಬಿಡ್ತಿದ್ದೆ. ಆದ್ರೆ ಈಗ ನಾನ್ 2-3 ಸಲ ಕಾಲ್ ಮಾಡಿದಕ್ಕೇನೆ ಇರಿಟೇಟ್ ಆಗ್ತಿದ್ಯಾ. ಇಲ್ಲ ರಾಮ್, ನೀ ನನ್ ರಾಮ್ ಅಲ್ವೇ ಅಲ್ಲ. ನೀನ್ ಹೀಗಿರ್ಲೇ ಇರ್ಲಿಲ್ಲ. ನೋಡು ರಾಮ್, ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಪ್ರೇಮನ್ ತಪ್ಪನ ಎಲ್ರ ಮುಂದೆ ಪ್ರೂವ್ ಮಾಡಿ ನೀನ್ ಅವಳ ಬಿಟ್ಟು ನನ್ನ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ನಾನ್ ಏನಾಗ್ತೀನೋ ನನ್ಗೆ ಗೊತ್ತಿಲ್ಲ. ಸ್ನೇಹ ಲಿಸನ್ ಟು ಮೀ. ಒಂದ್ ನಿಮಿಷ ನಾನು ಮಾತು ಕೇಳು ಸ್ನೇಹ. ಹಲೋ ಹಲೋ, ಅಷ್ಟೊತ್ತಿಂದ ರಾಮಿಗೆ ಫೋನ್ ಮಾಡ್ತಾ ಇದ್ದಿದ್ದು ಆ ಸ್ನೇಹನಾ? ಮಾಡ್ತೀನಿ ಇವತ್ತವಳಿಗೆ. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಪ್ರವೀಣ್. ಅದು ಒಂದು ಸರ್ಜರಿ ಇತ್ತು, ಅದನ್ನ ರಾಮ್ ಸರ್ ನಾಳೆ ಮಾಡಬೇಕಾಗಿತ್ತು. ಹಾರ್ಟ್ ಪೇಷಂಟ್ದು. ಅದನ್ನ ನೀವು ಇವತ್ತೇ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ನಿಮಗೂ ಗೊತ್ತಿರ್ಬೋದು, ರಾಮ್ ಸರ್ ಈ ಪೇಷಂಟ್ಗೆ ಫ್ರೀಯಾಗಿ ಸರ್ಜರಿ ಮಾಡ್ತೀನಿ ಅಂದಿದ್ರು. ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹೀಗಾಗಿ ಆ ಸರ್ಜರಿನ ನೀವೇ ಮಾಡಿದ್ರೆ ಏನಾದರೂ ಹೇಳಿ ಆ ಪೇಷಂಟ್ ಅವ್ರ ಮನೆಯವ್ರ ಹತ್ರ ದುಡ್ಡು ಇಸ್ಕೋಬೋದು. ಇಲ್ಲ ಸುಮ್ಮನೆ. ಸೂಪರೇ ನೀವು, ಇಷ್ಟ ಬೇಗ ಕಲ್ತು ಬಿಟ್ಟಿದ್ದೀರಾ. ನಿಮ್ಮಂತವ್ರೆ ಬೇಕು ನಮ್ಗೆ. ನಿಮ್ಮಂತವ್ರಿಂದಾನೇ ನಾವು ದುಡ್ಡು ಮಾಡಕ್ಕಾಗೋದು, ನಿಮ್ಗೂ ಒಳ್ಳೆ ದುಡ್ಡು ಸಿಗೋದು. ನೀವ್ ಈಗ್ಲೇ ಹೋಗಿ ಆ ಪೇಷಂಟ್ ಕಡೆಯವ್ರಿಗೆ ಏನಾದ್ರೂ ಒಂದ್ ಹೇಳಿ ದುಡ್ಡು ಕೊಡೋದಕ್ಕೆ ಕನ್ವಿನ್ಸ್ ಮಾಡಿ. ಇವತ್ ರಾಮು ಅವ್ರಿಲ್ಲ, ಬೇರೆಯವ್ರ ಸರ್ಜರಿ ಮಾಡ್ತಾರೆ ಅಂತ ಹೇಳಿ ಇವತ್ ನೀವು ದುಡ್ಡು ಕಟ್ಲೇಬೇಕು ಅಂತ ಹೇಳಿ ಒಪ್ಕೋತಾರೆ. ಓಕೆ ಮೇಡಮ್. ಈ ಪ್ರೇಮ ಯಾಕೆ ಫೋನ್ ಮಾಡ್ತಿದ್ದಾಳೆ? ಇವಳ ಜೊತೆ ನನ್ಗೇನ್ ಮಾತು? ಸುಮ್ನೆ ನನ್ ಮೂಡೆಲ್ಲ ಹಾಳಾಗುತ್ತೆ. ಮೊದ್ಲೇ ರಾಮ್ ಬರ್ತಿಲ್ಲ ಅಂತ ನನ್ ತಲೆ ಕೆಟ್ಟೋಗುತ್ತೆ. ಇದ್ರಲ್ಲಿ ಇವಳ ಧ್ವನಿ ಬೇರೆ. ನನ್ನ ಫೋನೇ ಕಟ್ ಮಾಡ್ತೀಯಾ? ಮಾಡ್ತೀನಿ. ಇವಳು ಬಿಡಲ್ಲ ಅನ್ಸುತ್ತೆ. ಹಲೋ, ಏನೇ ನಿನ್ ಪ್ರಾಬ್ಲಮ್? ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ಏನಕ್ಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಆ ಪ್ರಶ್ನೆನ ನಾನ್ ನಿನಗೆ ಕೇಳ್ಬೇಕು. ಯಾಕೆ ಮೊನ್ನೆ ಕೊಟ್ಟಿದ್ ಸಾಕಾಗ್ಲಿಲ್ವಾ? ಏನೇ ಮಾತಾಡ್ತಿದ್ಯಾ? ಹೇಳು, ಮೊನ್ನೆ ಕೊಟ್ಟಿದ್ ಸಾಕಾಗ್ಲಿಲ್ವಾ ನಿಂಗೆ? ಇನ್ನೊಂದೆರಡು ಬೇಕಾಗಿದ್ಯಾ ನಿಂಗೆ? ಬೇಕಾಗಿದೆ, ಅದಕ್ಕೆ ಹೀಗ್ ಮಾಡ್ತಿದ್ಯಾ ನೀನು? ಏನು ಜಗಳ ಮಾಡ್ಬೇಕಂತ ಕಾಲ್ ಮಾಡಿದ್ಯಾ? ಏಯ್, ನಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ನನ್ ಗಂಡಂಗ್ ಪದೇ ಪದೇ ಕಾಲ್ ಮಾಡಿ ಯಾಕೆ ಕಾಟ ಕೊಡ್ತಿದ್ಯಾ? ಅವ್ನ್ ಮಾತಾಡ್ತಾ ಇದ್ದಿದ್ದನ್ನ ನೋಡಿದ್ರೆ ಅದೇನೋ ಅಂತಾರಲ್ಲ, ಇಮೋಷನಲ್ ಬ್ಲಾಕ್ ಮೇನು, ಅದ್ ಮಾಡ್ತಾ ಇದ್ದಾಗಿತ್ತು. ಅವ್ನ್ ನಿನ್ ಗಂಡ ಆಗಕ್ಕಿಂತ ಮುಂಚೆ ನನ್ ಬಾಯ್ ಫ್ರೆಂಡ್ ಆಗಿದ ಅನ್ನೋದು ನೆನ್ಪಿರ್ಲಿ. ಮುಂಚೆ ರಾಮ್ ನಿನಗೆ ಏನಾಗಿದ್ನೋ ಬಿಟ್ಟಿದ್ನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ರಾಮ್ ಪ್ರೇಮನ್ ಗಂಡ, ಅದ್ ನೆನ್ಪಿರ್ಲಿ. ನನ್ ಗಂಡನ್ ತಂಟೆಗ್ ಬಂದ್ರೆ ನಾನ್ ಏನ್ ಮಾಡ್ಬಲ್ಲೆ ಅನ್ನೋದು ನೆನ್ಪಿಟ್ಕೋ. ಏನು ಧಮ್ಕಿ ಹಾಕ್ತಿದ್ಯಾ ನನ್ಗೆ?
ಧಮ್ಕಿ ಅಲ್ಲ, ಎಚ್ಚರಿಕೆ. ಇನ್ನೊಂದ್ಸಲ ನನ್ ಗಂಡನ್ ತಂಟೆಗ್ ಬಂದ್ರೆ ಸರಿ ಇರಲ್ಲ ನೋಡು. ಅವತ್ ನಮ್ ಮನೆಗ್ ಬಂದು ನೀನೇ ನನ್ ಕೈಯಾರ ಹೊಡ್ತಾ ತಿಂದ್ ಹೋಗಿದ್ಯಾ. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅಂತ ಕೆಲ್ಸ ಮಾಡಿದ್ರೆ ಏನಿಲ್ಲ, ಸೀದಾ ನಿನ್ ಆಸ್ಪತ್ರೆಗ್ ಬಂದು ಎಲ್ರೂ ಮುಂದೆ ಕಪಾಳಕ್ ಹಾಕ್ತೀನಿ. ಹುಷಾರ್. ಪ್ರೇಮ, ನೀನ್ ಕುತ್ಕೋ, ನಾವ್ ಬಡಿಸ್ತೇವೆ. ಸುಮ್ನೆರಮ್ಮ, ನಾನ್ ಬಡಿಸ್ತೀನಿ. ಪ್ರೇಮ, ನೀವು 4 ಜನ ನಮ್ಮ ಅತಿಥಿಗಳು. ಇವತ್ತು ನಾವೇ ಅಡುಗೆ ಬಡಿಸ್ಬೇಕು. ನೀ ಕೂತ್ಕೋ, ನೀ ಸುಮ್ಮನೆ ಕೂತ್ಕೊಮ್ಮ. ಶಾರದಾ, ತೆಗಿ. ಆಹಾ ಅತ್ತೆ, ವಾಸನೆ ಗಮ್ ಅಂತಾದೆ. ಏನ್ ಮಟನ್ ಸಾರ್ ಮಾಡಿದ್ದೀರಾ? ಮತ್ತೆ ಅಲ್ಲಪ್ಪ, ಅಳಿಯಂದ್ರು ಮನೆಗೆ ಬರ್ತಿದಾರೆ ಅಂದ್ರೆ ವೆಜ್ ಮಾಡಿದ್ರೆ ಸರಿ ಇರುತ್ತಾ? ಎಲ್ಲ ನಾನ್ ವೆಜ್. ಮಟನ್ ಸಾರು, ಚಿಕನ್ ಕಬಾಬ್, ಎಗ್ ಬಿರಿಯಾನಿ ಎಲ್ಲ ಮಾಡಿದ್ದೀನಿ. ಎಲ್ರೂ ಊಟ ಮಾಡ್ಬೇಕು, ಯಾರು ಸಂಕೋಚ ಪಡ್ಕೊಬಾರ್ದು. ಅಯ್ಯ, ನೀವಾದ್ರೂ ಚಿಂತೆನೆ ಮಾಡಬೇಡಿ. ಬಾಡೂಟ ಅಂದ್ರೆ ನನ್ ಹೊಟ್ಟೆ 2 ಆಯ್ತದೆ, ನಾಲ್ಗೆ 4 ಆಯ್ತದೆ. ಇಷ್ಟೇ ದಿನ ಬರೀ ಆ ಸೊಪ್ಪು ಸದೆ ತಿಂದು ಬೇಜಾರಾಗ್ಬಿಟ್ಟದೆ. ಈ ಸೊಪ್ಪು ಸದೆ ಎಲ್ಲ ತಿಂತಾ ಇದ್ರೆ ಒಳ್ಳೆ ಆಸಾನೋ ಜಿಂಕೆನೋ ಅನ್ನೋ ತರ ಫೀಲ್ ಆಗೋಯ್ತದೆ. ನನಗಂತೂ ಯಾವ ವಂಚಿಕೆ ಇಲ್ದನು ನಾನು ಊಟ ಮಾಡ್ತೀನಿ. ನೀವು ಭಯ ಪಡದೆ ಬಡಿಸಿ. ನಾಚಿಕೆ ಬಿಟ್ಟು ಕೇಳೋದ್ ನೋಡು, ಯಾವ್ದೇ ಭಯ ಇಲ್ಲದೆ ಬಡಿಸ್ಬೇಕಂತೆ. ಇವನ್ ಉತ್ಸಾಹ ನೋಡಿದ್ರೆ ಇವತ್ ಯಾರಿಗೂ ತಿನ್ನೋದಿಕ್ಕೆ ಉಳ್ಸಲ್ಲ ಅನ್ಸುತ್ತೆ. ಅಯ್ಯೋ, ನೀವ್ ಕೇಳೋದೆಚ್ಚ, ನಾವ್ ಬಡ್ಸೋದೆಚ್ಚ. ಹಂಗಾರೆ ನಾವು ಶುರು ಮಾಡ್ಕೊ ಬರ್ತಾನೆ. ಹಾ, ಮೊದಲು ಕಬಾಬಿಂದ ಶುರು ಮಾಡ್ತೀನಿ. ಕಾವ್ಯ, ಬಾಡೂಡ್ತಾಗೆ ಮೊದಲು ಯಾಕೆ ಕಬಾಬ್ ತಿಂತಾರೆ ಗೊತ್ತಾ ನಿಂಗೆ? ನಿಂಗೆಲ್ ಗೊತ್ತಿರ್ತದೆ, ಹೇಳ್ತೀನಿ ಕೇಳು. ಈಗ ಈ ಸುಮಾರು ದಿನದಿಂದ ಏನು ತಿಂದೆ ಬಾಯಲ್ಲಿರೋ ನರಗಳೆಲ್ಲ ಬಿಗಿಯಾಗ್ಬಿಟ್ಟಿರ್ತವೆ. ಅದಕ್ಕೆ ಈ ಥರ ಜಗದು ಜಗದು ತಿನ್ನೋದನ್ನ ಫಸ್ಟ್ ತಿನ್ಬಿಟ್ರೆ ಮುಂದೆ ತಿನ್ನೋ ಎಲ್ಲ ಪದಾರ್ಥಗಳಿಗೂ ಬಾಯಿ ಸರಾಗ ಆಗ್ಬಿಡ್ತದೆ, ಸಲೀಸಾಗಿ ಒಳಗೊಂಟಾಯ್ತದೆ. ತಿನ್ನೋದಿಕ್ಕೆ ಒಂದು ಫಿಲಾಸಫಿ ಬೇರೆ ಇವಂದು. ಮತ್ತೆ ಕಬಾಬ್ ಮಾತ್ರ ಬಲೆ ಪಸಂದ್ ಆಗದೆ. ಈ ಬೇರೆಯವ್ರು ಮಾಡೋ ಕಬಾಬ್ಗೆಲ್ಲ ಕಬಾಬ್ ಅಂತ ಕರೆದ್ರೆ ನೀವು ಮಾಡಿರೋ ಕಬಾಬ್ಗೆ ಸ್ವರ್ಗದ ತುಂಡು ಅಂತಾನೆ ಅನ್ಬೋದು ನೋಡಿ. ಹೀಗೆ ಇಷ್ಟಪಟ್ಟು ತಿನ್ನೋರಿದ್ರೆ ನಮ್ಗೂ ಅಡ್ಗೆ ಮಾಡಾಕಕ್ಕೆ ಖುಷಿನಪ್ಪ. ಇನ್ನೊಂದ್ 2 ಪೀಸ್ ಕಬಾಬ್ ಬಡಿಸ್ಲಾ? ಸ್ವಲ್ಪ ಹಾಕದ ತಗೊಂಬಂದ್ ಸುರಿಯತೆ ನಿಂಗೂ ಬರ್ತದೆ. ಅರೇವಾ, ತಗೊಳ. ಸಾಕು ಸಾಕು ಮಾಮ, ನಿಮ್ಗೆ ಐತೆ ತಾನೆ? ಇವಾಗ ಎಲೆಗೊಂದು ಕಳೆ ಬಂತ. ಮಾಮ, ಅವ್ನು ಯಾರು ಮೂಳೆ ಪೀಸ್ ಜಾಸ್ತಿನೇ ಹೊಡೆದಿಲ್ಲ. ಹಿಂಗೆಲ್ಲ ತಿಂದ್ರೆ ಬಾಟ್ ತಿಂದಂಗೆ ಅನ್ಸಲ್ಲ. ಇವಾಗ ತೋರಿಸ್ತೀನಿ ನೋಡಿ. ಹಿಂಗ ತಿನ್ಬೇಕು. ಹಿಂಗ ತಿಂದ್ರೇನೆ ಬಾಡ್ಗೆ ಒಂದ್ ಬೆಲೆ, ಅದನ್ನ ಮಾಡಿದವ್ರಿಗೂ ಒಂದು ಗೌರವ ಕೊಟ್ಟಂಗೆ. ಇಲ್ಲ ಅಂತಂದ್ರೆ ತಿನ್ನಕ್ಕೆ ಹೋಗ್ಬಾರ್ದು. ಏನಾರ ಸೊಪ್ಪು ಸದೆ ತಿನ್ಕೊಂಡು ಸುಮ್ತಿದ್ ಬಿಡ್ಬೇಕು. ಏನಂತೀರಾ? ಅಚ್ಚಾ, ಎಲೆ ಎಲ್ಲ ಖಾಲಿ ಆಗೋಯ್ತು. ಹೊಸ ಬಿರಿಯಾನಿ ಹಾಕಿ. ಮತ್ತೆ ಬಿರಿಯಾನಿ ಒಳ್ಳೆ ಮಲ್ಲಿಗೆ ಹೂವ, ಮಲ್ಲಿಗೆ ಒಂಥರ ಮೃದುವಾಗದೆ. ಸೂಪರ್ ಅತ್ತೆ.
ಯಾಕಾವ್ ಹೆಂಗ್ ನೋಡ್ತಾ ಇದ್ಯಾ? ತಿನ್ನೋರ್ನ ಯಾವತ್ತು ನೋಡೇ ಅಲ್ವಾ? ಹೌದು, ನಿನ್ ಮಕ ಯಾಕೆ ಒಳ್ಳೆ ಕುಂಬಳಕಾಯಿ ತರ ಇಟ್ಕೊಂಡಿದ್ಯಾ? ಅಮ್ಮ ಕಾಲು ಕಾಲ್ ಪೀಸ್ ಬಡಿಸ್ಲಾ? ಇರಿ ನಾ ತರ್ತೀನಿ. ಸಾಕು ಸಾಕು. ಈ ಕಾಡು ರಾಕ್ಷಸಿ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ವಾ? ನನ್ನ ಕಾಟ್ ರಾಕ್ಷಸ ಅಂತ್ಯೋ ನಿಂಗೆ. ಅಮ್ಮ ಕಾಲು. ಇನ್ನೊಂದು ಪೀಸ್ ಹಾಕಿ ಅಂದ್ರೆ ಅಯ್ಯೋ ಮಾವ 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 ಅಂದ್ರೆ ಇವಾಗ ಹಾಕಿರೋ ಕಾಲ್ ಪೀಸು ಬಲೆ ಪಸಂದ್ ಆಗದೆ ಅಂತ ಹೇಳಕ್ ಬಂದೆ. ರಾಮ್, ನಾಚಿಕೆ ಪಡ್ಕೊಂಬಿಡಪ್ಪ. ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡು. ಮಾದೇವನ್ನ ನೋಡು, ಊಟ ಮಾಡಿದ್ರೆ ಅವನ್ ತರ ಊಟ ಮಾಡ್ಬೇಕು. ಸರಿ ಅದೇ. ರಾಮ್, ಒಂದ್ ಟೈಮಲ್ಲಿ ನಾನು ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ. ಅವ್ನು ಊಟ ಮಾಡೋದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಆದ್ರೆ ನಿಮ್ ಮಗಳೇನ್ ಮಾವ ಆರ್ಸಿ ತೆಗೆದು ಒಳ್ಳೆ ಗುಬ್ಬಿ ತರ ತಿಂತಾವಳೆ. ಕಾವ್ಯ ಹಂಗಲ್ಲ ತಿನ್ನೋದು. ತಗೋ, ಅವಳಿಗೆ ಯಾವ ಪೀಸ್ ಚೆನ್ನಾಗದೆ ಅಂತಾನು ಗೊತ್ತಿಲ್ಲ ಮಾವ. ಇಂದ ಈ ಲೆಗ್ ಪೀಸ್ ಹಾಕೋ, ತಿನ್ನು, ಆನಂದಾಗಿರುತ್ತೆ. ಮೂಳೆ ಕಡಿ. ನಿನಗೂ ಕಾಲ್ ಪೀಸ್ ಬೇಕೇನಮ್ಮ? ತರ್ತೀನಿ ಇರು. ಬೇಡಪ್ಪ, ನಂಗೆ ಊಟನೇ ಸಾಕಾಗಿದೆ. ಏ ಕಾವ್ಯ, ರಸಂ ಇದೆ ಕಣೆ, ರಸಂಗೆ ಅನ್ನ ಹಾಕಿಸ್ಕೊಂಡು ಊಟ ಮಾಡು. ಅತ್ತೆ ರಸನ ಮೊದ್ಲು ತಗೊಬನ್ನಿ. ಸರಿ, ತರ್ತೀನಿ. ಯಾಕೆ ರಸಮ್ನ ಒಳ್ಳೆ ಹಸುಗಳು ಸೊರ್ ಅಂತ ಕುಡಿಯತ್ತಲ್ಲ, ಕುಡಿತಿದ್ಯಾ? ಸೈಲೆಂಟ್ ಆಗಿ ಕುಡಿಯಕ್ ಬರಲ್ವಾ? ಅಯ್ಯೋ ಮಾವ, ನಿಮ್ ಮಗಳನ್ನ ಅದ್ ಯಾವ ಸ್ಕೂಲ್ಗೆ ಹಾಕ್ಬಿಟ್ರೋ ಏನು, ಸರಿಯಾಗಿ ಊಟ ಮಾಡೋದನ್ನ ಹೇಳ್ಕಟ್ಟಿಲ್ಲ ಇವಳಿಗೆ. ಕಾವ್ಯ, ಈ ಊಟನ ಸದ್ದು ಮಾಡದೆ ಸೈಲೆಂಟ್ ಆಗಿ ತಿನ್ನೋದಕ್ಕೆ ಅದನ್ನೇನು ಏನಂತಾರೆ, ಧ್ಯಾನ ಧ್ಯಾನ ಅನ್ಕೊಂಡಿದ್ಯಾ? ಊಟ ಊಟನೆಯ ಹಂಗೆ ರಸಂನ ಹಿಂಗೆ ಅಂತ ಕುಡಿದ್ರೇನೆ ಅದ ರಸಮ್ಗೊಂದ್ ಮರ್ಯಾದೆ, ಅದನ್ನ ಮಾಡ್ದವ್ರಿಗೂ ಗೌರವ ಅಂತ ಹೇಳಕ್ ಬಂದೆ ತಾನೆ? ಅರೆ ರೇ 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 ರೇ, ಸೂಪರ್ ನೀನು, ಬಲೆ ಬೇಗ ಕ್ಯಾಚ್ ಹಾಕೊಂಡ್ಬಿಟ್ಟೆ. ತಿನ್ನು.